ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಆರಾಮಾಗಿದ್ದೀರಾ ಅಂತ ಅನ್ಕೋತೀನಿ. ನಾವು ಆರಾಮಾಗಿದ್ದೀವಿ. ಬನ್ನಿ ಫ್ರೆಂಡ್ಸ್, ಅಮ್ಮ ಇವತ್ತು ಏನು ರೆಸಿಪಿ ಮಾಡ್ತಿದ್ದಾರೆ ಅಂತ ನೋಡೋಣ. ಅಮ್ಮ ಇವತ್ತು ಪಾಲಕ್ ಪರಾಟ ಮಾಡ್ತಿದ್ದಾರೆ. ಪಾಲಕ್ ಪರಾಟಗೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೊಗೊಂಡಿದ್ದಾರೆ ಅಂತ ನೋಡೋಣ. ಪಾಲಕ್ ಪರಾಟಗೆ 4 ಈರುಳ್ಳಿ ತೊಗೊಂಡಿದ್ದಾರೆ, ಮತ್ತು ಅರಿಶಿನ ಪುಡಿ ತೊಗೊಂಡಿದ್ದಾರೆ. ನೋಡಿ, ಚಿಲ್ಲಿ ಪೌಡ್ರದ್ದು 2 ಥರ ತೊಗೊಂಡಿದ್ದಾರೆ. ಖಾರದು ಮತ್ತು ಸ್ವಲ್ಪ ಕಲರು, ಬ್ಯಾಡಗೆ ಮೆಣಸಿಕಾಯಿ ಅಂತ ಹೇಳ್ತೀವಲ್ಲ ಅದನ್ನು ತೊಗೊಂಡಿದ್ದಾರೆ. ಮತ್ತು ಸ್ವಲ್ಪ 1/4 ಸ್ಪೂನ್ ಅಜ್ವಾನ್ ತೊಗೊಂಡಿದ್ದಾರೆ. ಒಂದು ಸ್ವಲ್ಪ ಹಿಂಗೆ ತೊಗೊಂಡಿದ್ದಾರೆ. ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಬೆಳ್ಳುಳ್ಳಿ ನೋಡಿ ಇಷ್ಟು ತೊಗೊಂಡಿದ್ದಾರೆ. ಮತ್ತು ಒಂದು 2-3 ಸ್ಪೂನಷ್ಟು ಚಿರೋಟಿ ರವೆ ತೊಗೊಂಡಿದ್ದಾರೆ. ಎಣ್ಣೆ, ಪಾಲಕ್ ನೋಡಿ ಇಷ್ಟು ಚೆನ್ನಾಗಿ ತೊಳ್ಕೊಂಡು ತೊಗೊಂಡಿದ್ದಾರೆ. ಮತ್ತು ಗೋಧಿ ಹಿಟ್ಟು. ನೋಡೋಣ ಬನ್ನಿ ಫ್ರೆಂಡ್ಸ್ ಹೇಗೆ ಮಾಡ್ತಾರೆ ಅಂತ. ನೋಡಿ ಫ್ರೆಂಡ್ಸ್, ಅಮ್ಮ ಇವಾಗ ಈರುಳ್ಳಿ ಕಟ್ ಮಾಡ್ಕೊತಾ ಇದ್ದಾರೆ. ಸಣ್ಣದಾಗಿ ಈರುಳ್ಳಿ ಕಟ್ ಮಾಡ್ಕೋಬೇಕು. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಅಮ್ಮ ಬೆಳ್ಳುಳ್ಳಿನ ಈ ರೀತಿ ಜಜ್ಕೋತಾ ಇದ್ದಾರೆ. ಶುಂಠಿನೂ ಹಾಕೋಬೋದು ನೀವು, ನಾವು ಹಾಕ್ತಿಲ್ಲ, ಬೆಳ್ಳುಳ್ಳಿ ಹಾಕೋತಾ ಇದ್ದೀವಿ. ನೀವು ಶುಂಠಿನೂ ಬೇಕಾದರೆ ಯೂಸ್ ಮಾಡ್ಬೋದು. ಚೆನ್ನಾಗಿ ಈ ರೀತಿ ಜಜ್ಕೊಂಡು ಅಮ್ಮ ಹಾಕೋತಾ ಇದ್ದಾರೆ. ನೀವು ಪೇಸ್ಟ್ ಬೇಕಾದರೂ ಹಾಕೋಬೋದು. ನೋಡಿ ಫ್ರೆಂಡ್ಸ್, ಇವಾಗ ಪಾಲಕ್ ಹೆಚ್ಕೋತಿದ್ದಾರೆ. ಎಲ್ಲ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ, ಈ ರೀತಿ ಸಣ್ಣದಾಗಿ ಹೆಚ್ಕೋಬೇಕು. ನೋಡಿ ಫ್ರೆಂಡ್ಸ್, ಏನೆಲ್ಲ ಇಂಗ್ರೀಡಿಯೆಂಟ್ಸ್ ತೋರಿಸಿದ್ರಲ್ಲ ಅಮ್ಮ, ಅದನ್ನೆಲ್ಲ ಇವಾಗ ಸೇರಿಸ್ಕೊತಾ ಇದ್ದಾರೆ. ಎಣ್ಣೆ ಹಾಕ್ತಾ ಇದ್ದಾರೆ ಇವಾಗ. ನೋಡಿ, ಈ ರೀತಿ ಚೆನ್ನಾಗಿ ಅದನ್ನು ಕಲಿಸ್ಕೋಬೇಕು, ಮಿಕ್ಸ್ ಮಾಡ್ಕೋಬೇಕು. ಈ ಥರ ಕಿವುಚ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ಆಮೇಲೆ ನೋಡಿ, ಚೆನ್ನಾಗಿ ಎಲ್ಲ ಸೊಪ್ಪು, ಈರುಳ್ಳಿ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಹಾಕಿದ್ದೀವೋ ಅದನ್ನೆಲ್ಲ ಚೆನ್ನಾಗಿ ಈ ರೀತಿ ಕಿವುಚ್ಕೊಂಡು, ಅಂದರೆ ಮಿಕ್ಸ್ ಮಾಡ್ಕೋಬೇಕು ಅದನ್ನೆಲ್ಲ ಚೆನ್ನಾಗಿ. ಹೀಗೆ ಆಮೇಲೆ ಹಿಟ್ಟು ಹಾಕ್ಕೊಂಡು ಕಲಿಸ್ಕೋಬೇಕು. ಪಾಲಕ್ ಸೊಪ್ಪು ಅಮ್ಮ 1 ಕಟ್ ತೊಗೊಂಡಿದ್ದಾರೆ. 1 ಕಟ್ಟು ಅಂದರೆ ಮೀಡಿಯಮ್ ಕಟ್ ಇತ್ತು, ತುಂಬ ದಪ್ಪ ಕಟ್ಟಿರಲಿಲ್ಲ. ಹಾಗಾಗಿ ನೀವು ಎಷ್ಟು ಬೇಕಾಗುತ್ತೋ ನಿಮಗೆ ಹಾಕೋಬೋದು. ಆದರೆ ಪಾಲಕ್ ಪರಾಟ ಅಂದರೆ ಪಾಲಕ್ ಇದ್ರೇ ಚೆನ್ನಾಗಿರುತ್ತೆ. ನೋಡಿಕೊಂಡು ನೀವು ಹಾಕೋಬೋದು ಎಷ್ಟು ಬೇಕಾಗುತ್ತೆ. ನೋಡಿ, ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಇವಾಗ ಹಿಟ್ಟು ಸೇರಿಸ್ಕೋತಾರೆ. ಹಿಟ್ಟು ಕಲಿಸ್ಕೋಬೇಕಾದ್ರೆ ನೋಡಿಕೊಂಡು ಕಲಿಸ್ಕೋಬೇಕು. ಯಾಕೆಂದರೆ ನೀರು ಹಾಕಬಾರ್ದು ಫಸ್ಟೇ. ಈರುಳ್ಳಿ ಮತ್ತು ಪಾಲಕ್ದು ನೀರಿರುತ್ತೆ, ಪಾಲಕ್ ನೀರು ಬಿಟ್ಕೊಳುತ್ತೆ, ಈರುಳ್ಳಿ ನೀರು ಬಿಟ್ಕೊಳುತ್ತಲ್ಲ. ಹಾಗಾಗಿ ನೋಡಿಕೊಂಡು ನೀವು ನೀರು ಹಾಕ್ಕೊಂಡು ಕಲಿಸ್ಕೋಬೇಕು. ಅಮ್ಮ ನೋಡಿ ಇವಾಗ ಯಾವ ರೀತಿ ಕಲಿಸ್ಕೊತಿದ್ದಾರೆ ಅಂದರೆ ಸ್ವಲ್ಪ ಹಿಟ್ಟು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋತಾ ಇದ್ದಾರೆ. ಕಲಿಸೋದು ಮೇನು, ಮತ್ತು ನೋಡಿಕೊಂಡೇ ಕಲಿಸ್ಕೋಬೇಕು. ಯಾಕೆಂದರೆ ಸ್ವಲ್ಪ ನೀರು ಜಾಸ್ತಿ ಆದರೆ ಪರಾಟ ಸರಿ ಬರಲ್ಲ, ಒತ್ತಕ್ಕಾಗಲ್ಲ, ಚೆನ್ನಾಗಿರಲ್ಲ. ಹಾಗಾಗಿ ಕಲಿಸ್ಕೋಬೇಕಾದ್ರೇ ಒಂದು ವಿಧಾನದಲ್ಲಿ ಕಲಿಸ್ಕೋಬೇಕು. ಈ ರೀತಿ ಸ್ವಲ್ಪ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೋಬೇಕು. ನಾವು ಪೂರಿ ಹಿಟ್ಟು ಕಲಿಸ್ಕೋಬೇಕಾದ್ರೆ ಯಾವ ಹದದಲ್ಲಿ ಕಲಿಸ್ಕೋತೀವಲ್ಲ ಹಾಗೆ ಇದನ್ನು ಕಲಿಸ್ಕೋಬೇಕು.
ಈರುಳ್ಳಿ ಪಾಲಕ್ ಸೊಪ್ಪು ಹಾಕಲಿಲ್ಲ ಅಂದರೆ ಮೀಡಿಯಮಾಗಿ ಕಲಿಸ್ಕೋಬೋದಿತ್ತು. ಈರುಳ್ಳಿ ಹಾಕಿರೋದ್ರಿಂದ ಏನಾಗುತ್ತೆ ಅಂದರೆ ನೀರು ಬಿಟ್ಕೊಳ್ಳುತ್ತಲ್ಲ, ಅದಕ್ಕೋಸ್ಕರ ನೋಡಿ ಹಾಕ್ಕೋಬೇಕು. ಸ್ವಲ್ಪ ಇಟ್ಟು ಮೀಡಿಯಮಾಗಿ ಟೈಟ್ ಇರಬೇಕು ಅಲ್ಲಮ್ಮ. ಹಾಂ, ಒಟ್ಟಿಗೆ ನೀರು ಹಾಕ್ಕೊಂಡು ಕಲ್ಸಕ್ಕೆ ಹೋಗಬಾರ್ದು. ಬೆಳ್ಳುಳ್ಳಿ ತಿನ್ನಲ್ಲ ಅನ್ನೋರು ಸ್ಕಿಪ್ ಮಾಡ್ಕೋಬೋದು, ಬೇಕು ಅಂದರೆ ಶುಂಠಿ ಹಾಕ್ಕೋಬೋದು. ಆದರೆ ಶುಂಠಿ ಬೆಳ್ಳುಳ್ಳಿ ಎರಡು ತಿನ್ನೋರು ಹಾಕ್ಕೋಬೋದು ಪೇಸ್ಟು. ಆದರೆ ಪೇಸ್ಟ್ಗಿಂತ ತುರ್ದು ಮನೇಲಿ ಈ ಥರ ಜಜ್ಜಿ ಹಾಕ್ಕೊಂಡ್ರೆ ಸೂಪರಾಗಿ ಬರುತ್ತೆ. ಪೇಸ್ಟ್ ಹಾಕ್ಕೊಂಡ್ರೆ ಟೇಸ್ಟ್ ಬೇರೆ ಬರುತ್ತೆ. ಈ ರೀತಿ ಜಜ್ಜಿ ಹಾಕ್ಕೊಳ್ಳಿ, ನೋಡಿ ಚೆನ್ನಾಗಿ ಬರುತ್ತೆ. ನೋಡಿ ಫ್ರೆಂಡ್ಸ್, ಈ ಹದದಲ್ಲಿ ಅಮ್ಮ ಕಲಿಸ್ಕೊಂಡಿದ್ದಾರೆ ನೋಡಿ. ಮತ್ತು ಕಲಸಿ ತುಂಬ ಹೊತ್ತು ಇಡಲೂಬಾರ್ದು, ಯಾಕೆಂದರೆ ಇಟ್ಟರೆ ಮತ್ತೆ ಈರುಳ್ಳಿ ನೀರು ಬಿಡ್ತಿದ್ದ ಹಾಗೆ ತೆಳ್ಳಗಾಗ್ಬಿಡುತ್ತೆ. ಆವಾಗಲೇ ಕಲಿಸ್ಕೊಂಡು ಆವಾಗಲೇ ಪರಾಟ ಮಾಡಬೇಕು. ನೋಡಿ ಫ್ರೆಂಡ್ಸ್, ಈ ಸೈಜಲ್ಲಿ ಉಂಡೆ ಮಾಡ್ಕೊಂಡಿದ್ದಾರೆ. ನಿಮ್ಗೆ ಯಾವ ಸೈಜ್ ಬೇಕೋ ನೀವು ಆ ರೀತಿ ಉಂಡೆ ಅಷ್ಟು ಉಂಡೆ ಮಾಡ್ಕೋಬೋದು ನೋಡಿ. ಈ ರೀತಿ ಒತ್ಕೊಂಡು ಮಧ್ಯೆ ಎಣ್ಣೆ ಹಾಕೋತಾರೆ, ಸ್ವಲ್ಪ ಹಿಟ್ಟು ಉದುರಿಸ್ಕೋತಾರೆ. ನೋಡಿ ಈ ರೀತಿ ಫೋಲ್ಡ್ ಮಾಡ್ಕೋಬೇಕು. ನಿಮಗೆ ದೊಡ್ಡ ಸೈಜ್ ಬೇಕಾ ಚಿಕ್ಕ ಸೈಜ್ ಬೇಕಾ ನೀವು ನೋಡಿಕೊಂಡು ಮಾಡ್ಕೋಬೋದು. ಈ ರೀತಿ ಲಟ್ಟಿಸ್ಕೋಬೇಕು. ನೀವು ರೌಂಡ್ ಶೇಪ್ ಬೇಕಾದರೂ ಲಟ್ಟಿಸ್ಕೋಬೋದು, ಈ ಶೇಪ್ ಬೇಕಾದರೂ ಲಟ್ಟಿಸ್ಕೋಬೋದು. ಫೋಲ್ಡ್ ಮಾಡಲಿಲ್ಲ ಅಂದರೂ ಹಾಗೇ ಬೇಕಾದರೆ ನಾವು ಚಪಾತಿ ಮಾಡ್ತೀವಲ್ಲ, ಫೋಲ್ಡ್ ಮಾಡಿದರೆ ಸ್ವಲ್ಪ ಲೇಯರ್ ಬರುತ್ತೆ, ಕ್ರಿಸ್ಪಿ ಇರುತ್ತೆ, ಚೆನ್ನಾಗಿರುತ್ತೆ. ನೋಡಿ ಇಲ್ಲಿ ತವಾ ಕಾಯಕ್ಕೆ ಇಟ್ಕೊಂಡಿದ್ರು ಅಮ್ಮ ನೋಡಿ. ಈ ರೀತಿ ಫೋಲ್ಡ್ ಮಾಡಿ ಒತ್ತಿದ್ರೆ ಲೇಯರ್ ಬರುತ್ತಲ್ಲ, ಕ್ರಿಸ್ಪಿ ಇರುತ್ತೆ, ಚೆನ್ನಾಗಿರುತ್ತೆ. ಮತ್ತು ಹಸಿಟ್ಟು ಉದುರಿಸ್ಕೋಬೇಕು ಎಣ್ಣೆ ಹಾಕ್ಕೊಂಡು. ಮತ್ತು ತುಂಬ ತೆಳುನೂ ಇರಬಾರ್ದು ನೋಡಿ. ಈ ರೀತಿ ಮಗ್ಚ್ ಹಾಕೊಂಡ್ರು ಅಮ್ಮ. ನೋಡಿ ಫ್ರೆಂಡ್ಸ್, ಬೇಕು ಈ ರೀತಿ ಚೆನ್ನಾಗಿ ನೋಡಿ ಬೇಯಿಸ್ಕೋಬೇಕು. ಅಲ್ಲೆಲ್ಲಿ ಈ ಥರ ಒತ್ಕೊಂಡು ನೋಡಿ ಫ್ರೆಂಡ್ಸ್, ಫೈನಲಿ ರೆಡಿ ಆಗಿದೆ ಪರಾಠ, ಪಾಲಕ್ ಪರಾಠ. ನೋಡಿ, ಮೊಸರು ಜೊತೆನೂ ತಿನ್ಬೋದು, ಸಾಸ್ ಜೊತೆನೂ ತಿನ್ಬೋದು, ಮತ್ತು ಉಪ್ಪಿನಕಾಯಿ ಜೊತೆನೂ ತಿನ್ಬೋದು. ನಿಮ್ಮ ಇಷ್ಟ, ನೀವು ಯಾವುದ್ರ ಜೊತೆ ತಿಂತೀರಾ ಅಂತ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆಯಲ್ಲ ನೋಡಿ, ಕ್ರಿಸ್ಪಿಯಾಗಿ ಬಂದಿದೆ ನೋಡಿರಲ್ಲ, ತುಂಬ ಚೆನ್ನಾಗಿ ಬಂದಿದೆ, ಟೇಸ್ಟಿಯಾಗಿ ಬಂದಿದೆ. ನಿಮಗೆ ಅಮ್ಮ ತೋರಿಸ್ಕೊಟ್ಟಿರೋ ಈ ಪಾಲಕ್ ಪರಾಠ ಇಷ್ಟ ಆಗಿದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ನೋಡಿ, ಫುಲ್ ವಿಡಿಯೋ ನೋಡಿ. ಥ್ಯಾಂಕ್ ಯು, ಬಾಯ್, ಟೇಕ್ ಕೇರ್.